ನಮಸ್ಕಾರ ಸ್ನೇಹಿತರೆ. ನೀವು ಇತ್ತೀಚೆಗೆ ಪೇಟೆ ಬೀದಿಗಳಲ್ಲಿ ಅಥವಾ ರೋಡ್ನ ಸೈಡ್ಗಳಲ್ಲಿ ಕೆಲವು ಕಡೆ ಅಂಗಡಿಗಳ ಬದಿಗಳಲ್ಲಿ ಈ ರೀತಿಯಾದಂಥ ಈ ಚಿತ್ರದಲ್ಲಿ ತೋರಿಸಿರುವಂತ ಒಂದು ಡಬ್ಬವನ್ನು ನೋಡ್ತೀರ. ಒಂದು ಗ್ರಿಲ್ ತರದ ಒಂದು ಪೆಟ್ಟಿಗೆ ಕಬ್ಬಿಣದ. ಇದರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ನಾನು ಕೇಳಿದೆ ಕೆಲವರಲ್ಲಿ, ಇದೇನು, ಯಾಕೆ ಸುಮ್ಮನೆ ಇಟ್ಟಿದ್ದಾರೆ? ಆಗ ಜನ ಹೇಳಿದ್ರು ಕೆಲವರು, ಇದು ಬಾಟ್ಲ್ ಹಾಕ್ಲಿಕ್ಕೆ, ನೀರಿನ ಬಾಟಲಿಗಳನ್ನು, ಜ್ಯೂಸ್ನ ಬಾಟಲಿಗಳನ್ನು ಬಿಸಾಡೋದಕ್ಕಿಂತ ಇಲ್ಲಿ ಹಾಕಿ ಶುಚಿತ್ವ ಕಾಪಾಡ್ಲಿಕ್ಕೆ ಅಂತ. ಆದ್ರೆ ಒಂದು ರೀತಿಯ ಮಟ್ಟಿಗೆ ಇದನ್ನು ನೋಡಿದ್ರದು, ಈ ವ್ಯವಸ್ಥೆ, ಈ ಒಂದು ಕಾರ್ಯಕ್ರಮ, ಈ ಒಂದು ಕೆಲಸ, ಇದು ನಿಜವಾಗ್ಲೂ ವೇಸ್ಟ್. ಯಾಕೆ ಗೊತ್ತುಂಟಾ? ಈ ಬಾಟಲ್ ಬೂತ್ ಬೇಕಾಗಿಲ್ಲ. ಯಾಕೆಂದ್ರೆ ಬಾಟಲ್ ಅನ್ನು ಯಾರು ಬಿಸಾಡುದಿಲ್ಲ. ಬಿಸಾಡಿದ್ರು ಕೂಡ ಅದನ್ನು ಸ್ಕ್ರಾಪ್ನವ್ರು ಎತ್ಕೊಂಡು ಹೋಗ್ತಾರೆ, ಗುಜಿರಿ ಕೊಡ್ತಾರೆ. ಗುಜಿರಿಯಲ್ಲಿ 10 ರೂಪಾಯಿ 5 ರೂಪಾಯಿ ಸಿಗ್ತದೆ. ಆದ ಕಾರಣ ಈ ಒಂದು ಬಾಟಲ್ ಬೂತ್ ಏನುಂಟು, ಬಾಟ್ಲಿ ಹಾಕುವಂತ ಒಂದು ವಸ್ತು ಉಂಟು, ಅದು ನಿಜವಾಗಿ ವ್ಯರ್ಥ ಕೆಲಸ. ಅದು ಬೇಕಾಗಿಲ್ಲ. ಬಾಟ್ಲ್ ಅನ್ನು ಗುಜಿರಿ ಕೊಟ್ರೆ 5 ರೂಪಾಯಿ 10 ರೂಪಾಯಿ ಕೊಡ್ತಾರೆ. ಅದನ್ನು ಯಾರು ಬಿಸಾಡಿದ್ರು ಕೂಡ ಹೆಕ್ಕಿಕೊಂಡು ಹೋಗ್ತಾರೆ ಸ್ಕ್ರಾಪ್ನವರು. ಅದು ವೇಸ್ಟ್ ಆಗುದಿಲ್ಲ, ಅದು ಮಲಿನ ಆಗುದಿಲ್ಲ, ಅದು ರಿಸೈಕಲ್ ಮಾಡ್ತಾರೆ. ಇದರ ಬದಲು ಪ್ಲಾಸ್ಟಿಕ್ ಬೂತ್ ಎನ್ನುವಂತ ಒಂದು, ಅಂದ್ರೆ ಪ್ಲಾಸ್ಟಿಕ್ ಕವರ್ ಆಗಿರ್ಬೋದು, ಮೀನಿನ ತೊಟ್ಟೆ ಆಗಿರ್ಬೋದು, ಅಥವಾ ಕೆಲವೊಂದು ಚಾಕ್ಲೇಟ್, ಲೇಸ್ ಅಂತದೆಲ್ಲ ಪ್ಲಾಸ್ಟಿಕ್ ಕವರ್ಗಳು ಬರ್ತದೆ. ಅದನ್ನೆಲ್ಲ ಅಲ್ಲಿ ಪ್ಲೇಟಲ್ಲಿ ಬಿಸಾಡ್ತಾರೆ, ಜನ ತಿಂತಾರೆ, ಸ್ಟೂಡೆಂಟ್ ಅವರು ಬಿಸಾಡಿಕೊಂಡು ಹೋಗ್ತಾರೆ. ಅಥವಾ ಯಾರು ಕೂಡ ಕಾರಲ್ಲಿ ಬಸ್ಸಲ್ಲಿ ಹೋಗುವವರಿಗೆ ಬಿಸಾಡೋದನ್ನು ನಾನು ನೋಡಿದ್ದೀನಿ. ಇದನ್ನು ಬಿಸಾಡಿಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಏನಾದರೂ ಒಂದು ಇಂಥ ಪ್ಲಾಸ್ಟಿಕ್ ಬೂತ್, ಬಾಟಲ್ ಬೂತ್ ಬದಲು ಪ್ಲಾಸ್ಟಿಕ್ ಬೂತ್ ಮಾಡಿದ್ದರೆ ಒಳ್ಳೇದಿತ್ತು ಎನ್ನುವುದು ನನ್ನ ಅಭಿಪ್ರಾಯ. ಕೆಲವರು ಹೇಳ್ತಾ ಇದ್ದಾರೆ ಈಗ ಪ್ಲಾಸ್ಟಿಕ್ ಕೂಡ ಹಾಕ್ಲಿಕ್ಕೆ ಕೂಡ ಸಿಟಿಗಳಲ್ಲಿ ಇಂಥ ಒಂದು ಡಬ್ಬವನ್ನು ಮಾಡಿದ್ದಾರಂತ. ಅದು ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಅಂತ, ನಿಜನ ಸುಳ್ಳ ಅದು ಗೊತ್ತಿಲ್ಲ. ಆದರೆ ನನ್ನ ಪ್ರಕಾರ ಇಂಥದ್ದು ಪ್ಲಾಸ್ಟಿಕ್ ಬಾಟಲ್ ಬೂತ್ ಬೇಡ. ಬಾಟ್ಲನ್ನು ಗುಜಿಯರು ಹೆಕ್ಕೊಂಡು ಹೋಗ್ತಾರೆ. ಪ್ಲಾಸ್ಟಿಕ್ ಬೂತ್ ಮಾಡಿ. ಪ್ಲಾಸ್ಟಿಕ್ ಅನ್ನು ನೀವು ನೋಡ್ಬೋದು ರೋಡ್ ಸೈಡ್ ಅಲ್ಲಿ, ಮೈನ್ ರೋಡ್ ಸೈಡ್ ಅಲ್ಲೇ ಎಷ್ಟು ಉಂಟು. ಮೈನ್ ರೋಡ್ ದೊಡ್ಡ ಅಗಾಳವಾಗಿ ಮಾಡಿದ್ದಾರೆ, ಹೊರತು ಅದರಲ್ಲಿ ಸೈಡ್ ಅಲ್ಲೇ ಫುಲ್ ಪ್ಲಾಸ್ಟಿಕ್, ಮೀನಿಂದು ಮತ್ತೆ ಲೇಸ್ ಇದ್ದು, ಚಾಕ್ಲೇಟ್ ಇದ್ದು, ಬೇರೆ ಎಲ್ಲಾ ತರದ ಬಣ್ಣ ಬಣ್ಣದ ಪ್ಲಾಸ್ಟಿಕ್ ಗಳಲ್ಲಿ ನರ್ತನ ಮಾಡ್ತಾ ಉಂಟು, ಡ್ಯಾನ್ಸ್ ಮಾಡ್ತಾ ಉಂಟು, ಗಾಳಿಗೆ ಹಾರ್ತಾ ಉಂಟು. ಅದರ ಬದಲು ಅಲ್ಲಲ್ಲಿ ಸಿಟಿಗಳಲ್ಲಿ ಅದನ್ನು ಪ್ಲಾಸ್ಟಿಕ್ ಬೂತ್ ಅಂತ ಯಾರಾದ್ರೂ ನೋಡಿದ್ರೆ ಅದಕ್ಕೆ ಹಾಕ್ತಾರೆ. ಅಲ್ಲಲ್ಲಿ ಬಿಸಾಡುದನ್ನು ಅದಕ್ಕೆ ಹಾಕ್ತಾರೆ. ಹಾಕದವರಿಗೆ ಕಾನೂನು ಕ್ರಮ ಕೈಗೊಂಡ್ರೆ ಆಯ್ತು. ಇಲ್ಲೆಲ್ಲ ರೋಡ್ನ ಮಧ್ಯೆ ನೀವು ಮಂಜೇಶ್ವರದಿಂದ ಕೆದುಂಬಡಿ ನೆತ್ತಿಲ ಪದ ಹೋಗುವಂತ ರೋಡಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬೋದು ಪ್ಲಾಸ್ಟಿಕ್ ಬೂತ್ ಬೇಕಾ ಬೇಡ ಅಂತೇಳಿ. ಒಂದೇನೋ ಡಬ್ಬ ಮಾಡಿದ್ರು ಹಿಂದೆ ಪ್ಲಾಸ್ಟಿಕ್ ಹಾಕ್ಲಿಕ್ಕೆ ಅಂತ ಹೇಳಿ. ಆದ್ರೆ ಆ ಡಬ್ಬ ಮೂಲೆಯಲ್ಲಿ ಬಳ್ಳಿ ಎಲ್ಲ ಹಬ್ಬಿ ಹಾಳಾಗಿ ಹೋಯ್ತು. ಗುಜಿರಿ ಯಾರಾದರ ಕಬ್ಬಿನೆಲ್ಲ ಕಟ್ ಮಾಡಿಕೊಂಡು ಹೋದ್ರು. ಅದರಲ್ಲಿ ಪ್ಲಾಸ್ಟಿಕ್ ಯಾರು ಹಾಕ್ಲಿಲ್ಲ. ಹಾಕುವಂತ ಸ್ಥಳದಲ್ಲಿ ಅದು ಇಲ್ಲ. ಸಿಟಿಗಳಲ್ಲಿ, ಅಂಗಡಿ ಬದಿಗಳಲ್ಲಿ ಪ್ಲಾಸ್ಟಿಕ್ ಬೂತ್ ಹೇಗೆ ಮಾಡಿದ್ದಾರೆ ಅದೇ ರೀತಿ ಅದನ್ನು ಮಾಡಿದ್ರೆ ಒಳ್ಳೆದಿತ್ತು. ಪ್ಲಾಸ್ಟಿಕ್ ಅನ್ನು ನಿಯಂತ್ರಣ ಮಾಡಬಹುದಿತ್ತು. ಈಗ ಪ್ಲಾಸ್ಟಿಕ್ ಕವರ್ ಎಲ್ಲೆಲ್ಲೋ ರೋಡಲ್ಲಿ ಉಂಟು. ಬಾಟಲ್ ಬೂತ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಬಾಟಲ್ ಬೂತ್ ಯಾಕೆ? ಅದನ್ನು ಗುಜಿರಿಯವರು, ಸ್ಕ್ರಾಪ್ನವರು ಕೊಟ್ರೆ ಅವರು 10 ರೂಪಾಯಿ ಆದ್ರೂ ಕೊಡ್ತಾರೆ. ಇದಕ್ಕೆ ಹಾಕಿದ್ರೆ ಯಾರು ಏನು ಕೊಡುದಿಲ್ಲ. ಅದರಿಂದ ಹೆಕ್ಕಿ ಆ ಕೆಲಸದವರು ಅದನ್ನು ಗುಜಿರಿಗೆ ಕೊಡುದು, ಬೇರೆ ಎಲ್ಲಿಗಲ್ಲ. ಹಾಗೆ ಮಾಡಬಾರ್ದು. ಪ್ಲಾಸ್ಟಿಕ್ ಅನ್ನು ಹಾಕುವಂತ ಒಂದು ಏನಾದ್ರೂ ವ್ಯವಸ್ಥೆ ಮಾಡಿದ್ರೆ ಪ್ಲಾಸ್ಟಿಕ್ ನಿಯಂತ್ರಣ ಆಗ್ತಿತ್ತು. ನಾವು ಪ್ಲಾಸ್ಟಿಕ್ ನಿಯಂತ್ರಣ ಇಲ್ಲ, ಕೇರಳದಲ್ಲಿ ಪ್ಲಾಸ್ಟಿಕ್ ನಿಯಂತ್ರಣ ಮಾಡ್ಬೇಕಂತ ಏನನ್ನು ಸರ್ಕಸ್ ಮಾಡಿದ್ರು. ಪ್ಲಾಸ್ಟಿಕ್ ಇಲ್ಲದೆ ಹೋಟೆಲ್ಗೆಲ್ಲ ಹೋಗಿ ಪ್ಲಾಸ್ಟಿಕ್ ಅನ್ನು ನಿಯಂತ್ರಣ ಮಾಡ್ಬೇಕಂತಲ್ಲ ಹೋಟೆಲ್ನವರಿಗೆ ಫೈನ್ ಹಾಕಿದ್ರು. ಯಾಕೆ ಫೈನ್ ಹಾಕುದು? ಹೋಟೆಲ್ನಲ್ಲಿ ಒಂದು ಪದಾರ್ಥ, ಒಂದು ನೀರು, ಒಂದೊಂದು ಹಾಲು ಏನಾದ್ರೂ ಕೊಂಡೋಗ್ಬೇಕಾದ್ರೆ ಅದು ಪ್ಲಾಸ್ಟಿಕ್ ಬೇಕೇ ಬೇಕು. ಅದಿಲ್ಲದೆ ಆಗುದಿಲ್ಲ. ಯಾವುದೋ ಒಂದು ಪೇಪರ್ನ ಕವರಲ್ಲಿ ಆಗುದಿಲ್ಲ, ಅದು ಪ್ಲಾಸ್ಟಿಕ್ ಕವರೇ ಬೇಕು. ದ್ರವ ಪದಾರ್ಥಗಳನ್ನ ಹಾಕ್ಲಿಕ್ಕೆ ಅದೇ ಬೇಕು. ಅದಕ್ಕೋಸ್ಕರ ಇದನ್ನು ಈ ಪ್ಲಾಸ್ಟಿಕ್ ಬೂತ್ ಮಾಡಿದ್ರೆ ಒಳ್ಳೇದಿತ್ತು. ಈ ಬಾಟಲ್ ಬೂತ್ ಅನ್ನು ಅದರ ಹೆಸರನ್ನು ಬದಲಾಯಿಸಿ ಪ್ಲಾಸ್ಟಿಕ್ ಎಲ್ಲ ತೊಟ್ಟೆ, ಪ್ಲಾಸ್ಟಿಕ್ ಬೇಡದೆಲ್ಲ ಪ್ಲಾಸ್ಟಿಕ್ ತರದ ವಸ್ತುಗಳನ್ನ ಅದಕ್ಕೆ ಹಾಕಿ, ಮತ್ತೆ ಅದನ್ನು ಎಲ್ಲಿ ಕೊಂಡೋಗ್ತಾರೆ ಅಲ್ಲಿ ಕೊಂಡೋಗಿ ಏನು ಡಾಮರ್ ಮಾಡ್ತಾರೋ ಏನು ಮಾಡ್ತಾರೋ ಅದನ್ನು ಮಾಡಿಬಿಡಿ. ಬದಲಾಗಿ ಬಾಟಲ್ ಬೂತ್ ಬೇಕಾಗಿಲ್ಲ. ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೀವು ಇಂಥ ವಿಷಯಗಳಿಗೆ ಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ಬೋದು. ವೀಕ್ಷಣೆಗಾಗಿ ಧನ್ಯವಾದಗಳು.